ಸಣ್ಣ ಇದೆಲ್ಲ ಕಮೆಂಟ್ ಆಗ್ತವ್ರೆ ಆ ಚಿಕ್ಕಮ್ಮ ದಪ್ಪ ಆಗೋರೆ ಅಂತ. ಯಾವಾಗ ಹಾಕಿಸ್ಕೊಬಿಡ್ದಾಕಿತ್ತು ಅಂತಕ್ಕೆ ನಾವು ಯಾಕೆ ಅವೆಲ್ಲ ಸರಿ ಇಲ್ವಂತ ಸುಮ್ಮನೆ ಅವರು ಏನೋ ಮೆಡಿಸಿನ್ ಐಸ್ ಕರೆಂಟ್ ಹೋಯ್ತು ಅಂದ್ಬಿಟ್ಟು ಇವಾಗ ಒಳ್ಕಲಲ್ಲಿ ಮಸಾಲೆ ರುಬ್ತವ್ರೆ. ಅವ್ರು ರುಬ್ಬಾಗ ನಾವು ತಳಕಾಗುದಿಲ್ಲಕ್ಕ, ನಮಗೆ ತಳ್ದ ಕೈಗೆ ಸಂದಿಸ್ತು ಹಾ ಒಂದ್ ಕೋಳಿ ₹1 ಕಣ. ಬೆನ್ನು ತೀಡುದು ಅಣ್ಣ ದೇವಸ್ಥಾನ ಬಂದ್ಬಿಟ್ಟಿದ್ಯಲ್ಲಪ್ಪ, ಪ್ರಳಯ ಹೋಗಂತ ನಿಮ್ಮ ಅಮ್ಮಗೆ ನಿಂಗೆ ಹಾಕ್ಬಿಟ್ಟಿಲ್ಲ. ಹಿಂಗೆ ಚಿಕ್ಕ ಮುಟ್ಟೋಳ ಆ ಸೀರೆ ಅದು ಹೋದ ವರ್ಷ ಕೊಟ್ಟಿದ್ದು ಅವಳು ಹುಟ್ಟಿದ ಸೀರೆ. ಎಷ್ಟು ನೋಡಿ ನಮ್ಮ ಅಮ್ಮಂಗೆ ವುಮೆನ್ಸ್ ಡೇಗೆ ಬ್ಯಾಂಕಲ್ಲಿ ಏನು ಕೊಟ್ಟವ್ರವ? ಬ್ಯಾಗ್ ಏನು ಲೆದರ್ ಬ್ಯಾಗ್ ಕೊಟ್ಟವನೆ. ಮೇಕಪ್ ಕಿಟ್ ಕೊಡ್ತಾರೆ ನಾಲ್ಕು ಮೇಕಪ್ ಕಿಟ್ಟು ಎಂಪ್ಲಾಯ್ಸ್ ಮಾತ್ರ ನಮಗಿಲ್ಲ. ಎಷ್ಟಿರ್ಬೇಕಿತ್ತು ಬ್ಯಾಗ್ ಕೊಡ್ತ ತಕೈಲ ಅಲ್ಲೇ ತೆಗ್ದು ಎತ್ಕೊಂಡ್ಬಿಟ್ಟು ಇಲ್ಲಿ ಬರ್ತಂದು ನಾನು ಅಥವಾ ನಂಗೆ ಗೊತ್ತು ಎಷ್ಟಿರ್ತದೆ ಅಂತ. ಇಲ್ಲಿ ನೋಡಿನಿ ಇದಾ ಇದ್ರಲ್ಲಿಲ್ಲ ಗಿಫ್ಟ್ ಕೊಡೋದ್ರಲ್ಲೆಲ್ಲ ರೇಟ್ ಹಾಕಲ್ರು. ರೈಟ್ ತೆಗ್ದಾಗ ಕೊಡ್ತಾರ. ನೀನು ಮಾರ್ಕೆಟಲ್ಲಿ ತಗೊಂಡಿದ್ರೆ ಎಷ್ಟು ಕೊಡ್ತಿದ್ದೆ ಅದಕ್ಕೆ? ಏನು ಒಂದು ₹200 ಅಷ್ಟೇ. ಎಷ್ಟ? ₹200 ಕೊಡ್ತಿದ್ದೆ. ₹200? ಏನು ನಿಮ್ಮ ಮಾವನ ಮಗನ ₹200 ಕೊಡಕ್ಕೆ ನಿನಗೆ? ಕಂಪ್ನಿದಾದ್ರೆ ಜಾಸ್ತಿ. ಇದೆಲ್ಲ ₹20 ಇತ್ತಲ್ಲ, ಅಷ್ಟೇ ₹20 ಇಲ್ಲಿ ಕಂಪ್ನಿದ ಇದು. ನನಗೇನು ಗೊತ್ತು, ನಾವು ನೋಡಕ್ಕೆ ಚೆನ್ನಾಗದಿಲ್ಲ ಲೆದರ್. ಲೆದರ್ ತಾನೆ ಇದು, ಕಂಪ್ನಿ ಚೆನ್ನಾಗಿ. ಒಂದ್ಸತಿ ಸೀರೆ ಕೊಟ್ಟಿದ್ರು. ಸೀರೆ ಅದು ಯಾವ್ದಾದ್ರು ಹುಟ್ಟಿದ್ರ ಅದೇ ಯಾವ್ದು ಹೇಳೋ ಮೊನ್ನೆ ಅದು ಯಾವ್ದೋ ಇದ್ರದ್ದು ಹಬ್ಬದಲ್ಲಿ ಮಾಡಿದ್ರಲ್ಲ, ಅದೇ ಪ್ರ್ಯಾಂಕ್ ಮಾಡಿದ್ರಲ್ಲ, ಅದು ಜಗಳ ಮಾಡಕ್ಕಂದು ನಿಮ್ ಚಿಕ್ಕ ಮುಟ್ಟೋಳ ಆ ಸೀರೆನೇ ಅದು ಹೋದ ವರ್ಷ ಕೊಟ್ಟಿದ್ದು ಅವಳು ಹುಟ್ಟಿದ ಸೀರೆ. ಅರ್ಧ ಹುಟ್ಟಿದ ಸೀರೆ ಎಲ್ಲ ನನಗೆ ಉಟ್ಕೊಳ್ಳಲ್ಲ ಅಂದ್ಬಿಟ್ಟು ಎಲ್ಲ ಉಟ್ಕೊಂಡು ಬಿಡು. ಮತ್ತೆ ಅದ್ಯಾವ್ದು ಈಗ ವೈಟ್ ಸೀರೆ ಉಟ್ಕೊಂಡು ಬೈತಿದ್ಲಲ್ಲ, ಅದು ಯಾಕೋ ಏನೋ ಮೂದೇವಿದೆ ಏನೋ ಬೈತಾ ಇದ್ಬೇಕನ ಈಗ ವೈಟ್ ಸೀರೆಲಿ. ಅದು ನಂದೇ ಸೀರೆ. ಆಮೇಲೆ ಅದ್ಯಾವ್ದು ಯಾವ್ದೋ ಇನ್ನೊಂದು 2-3 ಸೀರೆ ಉಟ್ಕೊಂಡಾಳೆ. ಸುಮಾರು ಸೀರೆ ಎಲ್ಲ ನನ್ನನ್ನೇ ಉಟ್ಕೊಂಡಾಳೆ ನಿಮ್ ಚಿಕ್ಕಮ್ಮ. ಉಟ್ಕಲಿ ಬಿಡು, ನೀನ್ ತಂಗಿ ಅಲ್ವೇ ಅಂದೆ. ಅದಕ್ಕೆ ಉಟ್ಕೊಳ್ಳಿ ಅಂದ್ಬಿಟ್ಟು ಈಗ ನಾಳೆಗೆ ಏನ್ ಕೊಡ್ತೀಯ ಅವಳು? ಸರಿ ಮೂವಷ್ಟೇಗೆ ನಾಳೆ ಮೂವಷ್ಟೆಲ್ಲ ನಿಮ್ ಚಿಕ್ಕಮ್ಮಗೆ ಏನ್ ಕೊಡ್ತೀಯ ಅಂದೆ. ಹೋದ ವರ್ಷ ಒಂದೊಂದು ₹1,000 ಕೊಟ್ಟಿದ್ದಲ್ಲ ಒಂದು ವರ್ಷ. ಅದು ಹೋದ ವರ್ಷ ಆಗೋಯ್ತು, ಇವಾಗ ಏನ್ ಹೋದ ವರ್ಷ ಸುಮಾರು ವರ್ಷ ಆಯ್ತು ಕೊಟ್ಟಿದ್ದೀನಿ ಇಬ್ರಿಗೂ. ಅವಳಿಗೆ $1,000 ನಂಗೆ $1,000 ಕೊಟ್ಟಿದ್ದಾರೆ. ವುಮೆನ್ಸ್ ಡೇ ಕೊಟ್ಟಿದ್ದ ಅದ ಗೊತ್ತಿಲ್ಲ. ಈ ವರ್ಷ ಏನು ಕೊಡ್ದಿಲ್ಲ ನಾನು. ನನಗೆ ಕೊಡ್ರಿ ಇಬ್ರು ಸೇರ್ಕಂತ. ನೀನ್ ನಮ್ಗೆ ಕೊಡ್ಬೇಕು. ಅಲ್ಲ ನೀನು ಮದರ್ಸ್ ಡೇ ಕೊಟ್ಟಿದ್ದು ವುಮೆನ್ಸ್ ಡೇಗಲ್ಲ. ಮದರ್ಸ್ ಡೇಗೆ ಏನೋ ಕೊಟ್ಟಿದ್ದಲ್ಲ ಒಂದೊಂದು ₹1,000. ಅವಳಿಗೊಂದು $1,000 ನಂಗೊಂದು $1,000 ಕೊಟ್ಟಿದ್ದೆ. ಮದರ್ಸ್ ಡೇ ಕೊಟ್ಟಿದ್ದು ವುಮೆನ್ಸ್ ಡೇಗೆ. ಇನ್ನಾದ್ರು ಏನ್ ಕೊಡೋಣ ನಾನು ಏನೇನು ಕೊಡೋದಿಲ್ಲಪ್ಪ. ಹೋಗೋಳ್ಗೆ ಈಗ ಹೂವು ತಂದಿದ್ದೀನಿ, ಹೂವು ಕಟ್ಕೊಂತಿದ್ದೀನಿ, ಎಲ್ಲ ಕಸ ತಂದಿಲ್ಲ ಹಾಕಿದ್ರು ಅಲೆ ತೆಗ್ದು ಹೋಗು ಗೈಸ್. ನೋಡಿ ನನ್ನ ಕೂದಲೆಲ್ಲ ಹೆಂಗಾಗೈತೆ. ಇವತ್ತು ನಾವು ಒಂದು ಊರಿಗೆ ಬಂದಿದ್ದೀವಿ. ಯಾವ ಊರವ? ಕಪ್ರೆಕೊಪ್ಲು ಅಂದ್ರೆ ಏನು? ಕಪ್ರೆಕೊಪ್ಲು ಅಂದ್ರೆ ಊರ ಹೆಸರು. ಯಾಕೆ ಹೆಸರಿಟ್ಟವ್ರೆ ಕಪ್ರೆಕೊಪ್ಲು ಅಂತ? ಹಿರಿಕರು ಕೇಳ್ಬೇಕು, ನನಗೇನು ಗೊತ್ತು ಯಾಕೆ ಇಟ್ಟವ್ರೆ ಅಂತ. ಕಪ್ಪೆ ಜಾಸ್ತಿ ಇದೆ ಅಂತ ಅದಕ್ಕೆ ಕಪ್ರೆಕೊಪ್ಲು ಕಪ್ಪೆ ಜಾಸ್ತಿ ಇದೆ ಅಂತ ಗೊತ್ತಿಲ್ಲ ಗೈಸ್. ನಮ್ಮ ಚಿಕ್ಕಮ್ಮನೂರ್ಗೆ ಹೋಗಿದ್ದೀವಿ ಚಿಕ್ಕಮ್ಮನ ನೋಡೋದಕ್ಕೆ. ಸೊ ಅವ್ರು ಮನೆ ಕಟ್ತಾರಲ್ಲ ಅದು ನನಗೆ ತೋರಿಸೋದಕ್ಕೆ. ಸೊ ಅಲ್ಲಿ ಅವ್ರನ್ನೇ ಹೋಗ್ಬಿಟ್ಟು ಕೇಳ್ತೀನಿ ಏನು ಕಪ್ರೆಕೊಪ್ಲು ಅಂದರೆ ಅವ್ರಿಗೂ ಗೊತ್ತಿರೋ ಡೌಟು. ಬೇರೆ ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ಸಲ ಕೇಳ್ತೀನಿ. ನಾನು ಕೂದಲು ಸೆಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ನೋಡಿ ಇವ್ರು ನಮ್ಮ ಚಿಕ್ಕಮ್ಮ ಅವರ ವಾರ್ಗಿತಿ. ಇಬ್ಬರು ಒಟ್ಟಿಗೆ ಮನೆ ಕಟ್ತವ್ರೆ, ಆಮೇಲೆ ತೋರಿಸ್ತೀನಿ ಮನೇನ. ಇವಾಗ ಈ ಮನೇಳವ್ರು. ಇದು ಯಾರ ಮನೆ? ಇದೇನು ಹಚ್ಕೊಂಡಿರೋದು ಮಕ್ಕೆ?
ಹಾಕ್ಬಿಟ್ಟಿಲ್ಲ ಹಿಂಗೆ ಹಾಕದಿದ್ದೇನು ಏನ್ ಹಚ್ಕದಿರ ಸರಿ ಅದ ಅಲ್ಲಿ ಹೋದ್ಮೇಲೆ ನಮ್ಮ ಹುಡುಗಿ ಮನೆ ಹತ್ರ ವಾಸನೆ ಆಗ್ಬೇಕು ಅವಳಷ್ಟು ಮಕ್ಕ ಹಚ್ಚದೆ ನನಗೊಂದ್ ಸ್ವಲ್ಪ ಹಚ್ಬಿಟ್ಲು ಬೇಡ ಸುಮ್ಮನೆ ಹೋಗೋದೆ ಬತ್ತವ್ರಿ ಗಾಡಿಗೆ ಇವತ್ ನಿದ್ದೆ ಮಾಡ್ದೇನೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲಪ್ಪ ಪ್ರಳಯ ಹೋಗಂತ ನಿಮ್ಮ ಅಮ್ಮಗೆ ಕಣ್ಣು ಮುಚ್ಕಂದ್ರೆ ಸಂದ್ 5 ಗಂಟೆ ಕೇಳ್ತಿದ್ವಣ್ಣ ಗೊತ್ತಿದ್ದಂಗೆ ಹಿಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಇನ್ನೇನ್ ಬ್ಲಾಗ್ ಅಂದ್ರೆ ನಿನಂಗೆ ಅನ್ಕೊಬಿಟ್ಟಿದ್ರು ಕೇಳೋದು ಚಿಕ್ಕಪ್ಪಂಗ್ ಗೊತ್ತು ನಿನಗ್ ಗೊತ್ತಿಲ್ಲ ನಾನು ಹಂಗಲ್ಲ ಬಂದ್ಮೇಲೆ ಒಂದ್ ಜ್ಯೂಸೋ ಒಂದ್ ಕಾಫಿಯೋ ಟೀಯೋ ಕುಡಿದ್ಬಿಟ್ಟು ಕೂತಿದ್ದು ಮಾತಾಡ್ಬಿಟ್ಟು ಇದ್ ಮಾಡ್ತಾರೆ ಅಂತ ತಿಳ್ಕೊಂಡಿ ನಾವ್ ಏನೇನ್ ಮಾಡ್ತೀವಿ ಅದನ್ನೇ ಬ್ಲಾಗ್ ಅನ್ನೋದು ಗೊತ್ತಾಯ್ತು ಈ ಬಾಯಿ ಒಣಗ್ತದೆ ಕಾಫಿ ಕುಡಿದ ನಂಗೆ ಜ್ಯೂಸ್ ಬೇಕಣಪ್ಪ ಜ್ಯೂಸ್ ಮಾಡ್ತಕ್ಕ ಕಾಫಿ ಕುಡ್ದಿಲ್ಲ ಅಂದ್ರೆ ಜ್ಯೂಸ್ ಬೇಕು ಎರಡು ಬೇಕಂದ್ರು ದೋಸೆ ತಿಂದ್ಬಿಟ್ಟು ಬಂದ್ವರ ಅದು ದೋಸೆ ಬ್ಯಾಗಲ್ಲಿ ಯಾವಾಗ ಬ್ಯಾಗಲ್ಲಿ ಐತೆ ತಿಂಗ್ಳಿಗಾಗ ಸ್ಟೋರೇಜ್ ನಿಮ್ಮ ಅಪ್ಪ ಕೊಟ್ಟನಿಲ್ಲ ಹಿಡ್ದೋನೆ ಆಗ್ಲೇ ಮಾತಾಡ್ತಾ ಅಷ್ಟೇ ನ್ಯಾಚುರಲ್ ಕಂಡಿಲ್ಲ ಕಿತ್ತರ್ಗೆ ಹೋಗಿದ್ರು ಸೊಸೈಟಿಲಿ ಅವಂಡ ಕೇಳ್ತಾ ಗೊತ್ತಾರ ನನ್ನ ಆಗ್ಲೇ ಈ ಮದುವೆ ಟೈಮಲ್ಲಿ ಕೇಳ್ತಾ ಇದ್ರು ಅಯ್ಯೋ ಇವ್ರು ನಮ್ಮ ಅಂಗಡಿಗೆ ಸೊಸೈಟಿಗೆ ಅಕ್ಕಿ ತಕ ಬರೋಕ್ ಗೊತ್ತಾರಲ್ಲ ಅವ್ರಲ್ವ ಇವ್ರು ಅನ್ಕತಿದ್ವಿ ಕಣಮ್ಮ ಅಂತಂದ ಇಲ್ಲ ಅಣ್ಣ ನಾವ್ ಆಗಿದ್ದಿ ಮಗಳು ಮದ್ವೆ ಇತ್ತು ಊರಲ್ಲಿ ಇದ್ವಲ್ಲ ಊರಲ್ಲಿ ಆತರ ಮಾಡ್ಬೋದು ಕಣ ಅಂತಂದ ಅವ್ರಿಗೆ ಚಿಕ್ಕಪ್ಪ ಊರಿಗೆ ಬಂದ್ಮೇಲೆ ಸ್ವಲ್ಪ ಚೆನ್ನಾಗದೆ ಗುಂಡ್ಗೆ ಹಾ ಚಿಕ್ಕಪ್ಪ ಊರಿಗೆ ಬಂದ್ಮೇಲೆ ಸ್ವಲ್ಪ ಗುಂಡ್ಗೆ ಚೆನ್ನಾಗದೆ ಅಲ್ವೇನವ ಹಾ ಎದ್ರು ಸಾಕಿ ದೂರಾಡ್ತಾನೆ ಅವಾಗ 3-4 ಹೊತ್ತು ಬಿದ್ದವ್ರಕ್ಕೆಲ್ಲ ದೂರ ಒಬ್ರು ಬಿದ್ದೆ ಅಪ್ಪ ಅಲ್ಲೊಂದ್ಸರಿ ಬಿದ್ದ ನಿಮ್ಮ ಅತ್ತಿಗೆನೂ ನೋಡೋದಲ್ಲ ರತ್ನನೂ ನೋಡೋಣ ಅದೇನಪ್ಪ ಹುಣ್ಣುದಾನೆ ಬೀಳ್ತಾ ಇರ್ತಾನೆ ಅದೇನಂತ ಗೊತ್ತಿಲ್ಲ ನಾನ್ ಬಿಡ್ಬೇಕು ಲೆಕ್ಕ ಸಕ್ಕರೆ ಜಾಸ್ತಿ ಇರ್ಬೇಕು ಬಗ್ಗೆ ಮುಂದೆಲ್ಲ ಅವನಕ್ಕಲ್ಲ ಇಲ್ಲಿ ಊರಲ್ಲಿ ಗೇಕ್ ಹೋಗಲ್ಲ ಗುಂಡ್ಗೆ ಚೆನ್ನಾಗಾಗಿದೆ ಇವಾಗ ಬಂದ್ ನೋಡ್ಬೇಕಾಯ್ತು ಚೆನ್ನಾಗಿ ಎಣ್ಣೆ ಕುಡಿಸಿದಾರ ನಮ್ಮ ಬಾಮೈಕ್ಳು ಮಕ್ಕಳ ಬೆಳ್ಕೊಂಡಂಗಿತ್ತು ಗಡ್ಕೊಂಡಂಗಿತ್ತು ನಂಗೆ ಬೇಡಪ್ಪ ಕಾಫಿ ಬಿಸಿಲು ಗಂಡ್ಗೆ ಕೊಡ್ನಿಲ್ಲ ಹೆಣ್ಣು ಸಕ್ಕರೆ ಹಾಕ್ಬಿಟ್ಟದಲ್ಲ ಏನ್ ಆಗ್ಲಿ ಹೇಳ್ತಿದ್ದಲ್ಲ ಹೇಳು ಬೆಂತಿಡದ ತಿರ್ಗಾದ ಏನೇನ್ ಹಾಕಿದ್ಯಲ್ಲ ಎಡಿಟ್ ಮಾಡಿ ಅಂತಂದೆ ಬೆನ್ನು ತೀಡುದು ಅವಣ್ಣ ದೇವಸ್ಥಾನ ಕೇಳ್ತಾ ಕೂತವ್ರೆ ಅವಣ್ಣ ಕೇಳ್ತಾ ಇರ್ತದೆ ವಿಡಿಯೋ ಮಾಡಿದ್ರು ನಮ್ಮೂರಲ್ಲಿ ಹಬ್ಬ ಮಾಡ್ತಾ ಇದ್ರಂತೆ ಅದ್ಯಾವ್ದೋ ಹಪ್ಪಳನೇ ಹಾಕ್ಲಿಲ್ಲ ಅಂತ ಮಾಧವಣ್ಣ ಅವ್ರ ಒಂದ್ ಸ್ವಲ್ಪ ವಿಡಿಯೋಗಳು ದೇವಸ್ಥಾನದ ವಾಕ್ಯ ಅವಣ್ಣ ಬುದ್ದು ಹಾಕ್ಲಿ ಅಂತ ಇತ್ತು ಈಗ ನಮ್ಮೂರವ್ರು ಹಬ್ಬ ಮಾಡಿದ್ರು ಕಣ ಜೋರಾಗಿ ಗಂಗಮ್ಮ ತಂದ್ಬೇಕು ಬೈತಾರೆ ಇವ್ರು ಹಿಂಗ್ ಬಂದವ್ರೆ ಹಿಂಗ್ ಬಂದ್ರ ಮಾಮೂಲಿ ಮಾರಮ್ಮನ ದೇವಸ್ಥಾನ ಬಸ್ ಸ್ಟ್ಯಾಂಡ್ ದೇವಸ್ಥಾನ ಈಗ ಮೊನ್ನೆ ಆದದ್ದು ಪರ ಜೋರ ಮಾಡುದು ಹೇಳಿಲ್ವೇ ಶುಕ್ರವಾರದಿಂದ ಹಿಡ್ದಿ ಶುಕ್ರವಾರ ಗಂಟ್ಲು ಇಲ್ಲ ಅದೆಲ್ಲ ನೋಡ್ಲಿಲ್ಲ ನಾವು. ಏನಂಟಿ ಸಮಾಚಾರ? 2 ಮಕ್ಳು ಮದ್ವೆ ಆಯ್ತು, ಮೊಮ್ಮಕ್ಳಾಯ್ತು, ಮನೆ ಕಟ್ಟಾಯ್ತು, ನಿಮ್ದೇನ್ ಲೈಫ್ ಸೆಟ್ಲು? ಮಾಡ್ಬೇಕಲ್ಲ
ಸಾಲ ತೀರಿಸ್ಬೇಕು. ಇನ್ನು ಬೇಜಾರ್ ಕೆಲಸ ಅದ ಕಣಪ್ಪ, ಈಗಲೇ ಮುಗ್ದೋಗಿಲ್ಲ. ಸಾಲ ತೀರಿಸಿದ್ರೆ ಅದ್ರಾಗ ನಮ್ಗೆ ಸಮಾಧಾನ. ಏನ್ ಹಚ್ಕೊಂಡಿರ ಸರಿ ನೀನು? ಅದೇನು ಅವಳನ್ನೇ ಕೇಳ್ಬೇಕು. ಅಕ್ಕಿ ಸಿಟ್ಟಂತೆ ಆನಂದ್ ತೆನಿ ಅಂತೆ ಕೆನಿಯೋ ಅದು ಹಾಕ್ತದ ಏನ್ ಹಾಕುದ್ಲ ಒಟ್ನಲ್ಲಿ. ನಾನು ಈಚಿದ್ದೆ ಪಡ್ಸಲಲ್ಲಿ ಅವಳು ಹಚ್ಕೊತಾ ಇದ್ಲ. ಅವಳು ನಿಂಬೆಹಣ್ಣು ಸೋಡಾ ಹಾಕೊಂಡು ಮೆಸೇಜ್ ಮಾಡ್ಕೊತಾ ಇದ್ಲು. ನಿನ್ಗೆ ಇದ್ ಮಾಡ್ಕೊಟ್ಟಂತ ಆಡಂಟಿ ಅಂದ್ಬಿಟ್ಟು ಕಳ್ಸ್ಕೊಂಡ್ ಕಣ್ಣಿಗೂ ಬಿಡ್ದಂತ ಮೆತ್ತಿದ್ಲು. ಒಂಚೂರು ನಾನು ಕಣ್ಣ ಸುಮಾರಾಗಿ ಹಿಂಗ ಅಂದಿ ಬಿಡ್ಸ್ಕೊದೀನಿ. ಅದ ಹಚ್ಕೊಂಡ್ರೆ ಏನದಂತೆ? ವೈಟ್ ಆದರಂತೆ. ಈಗ ವೈಟ್ ಆಗ್ಬಿಟ್ಟು ಚಿಕ್ಕಪ್ಪ ಇನ್ನೊಂದ್ಸಲ ಮದುವೆ ಬೇಕು ನೀನು? ಕಡ್ಲೆ ಹಸಿಟ್ಟು, ಅರ್ಶಿನ ಪುಡಿ, ಮತ್ತೆ ಹಾಲು. ಅದ ಹಾಕಂದ್ರೆ ಏನಾದ್ರು? ಅದ್ ಹಾಕಂದ್ರೆ ಬೆಳ್ಳಿಗದಂತೆ ಮಕ ಅದೇನೋ ಗ್ಲೂ ಏನೋ ಅದದಂತೆಲ್ಲ ತೋರಿಸ್ತಾರಲ್ಲ ಪ್ರಕಾಶ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ. ಇದು ಹಾಕೋದು ಜೇನುತುಪ್ಪ ತೋರ್ಸಿದ್ರೆ ನಾವ್ ಯಾವ್ದು ಮಾಡೇ ಇಲ್ಲ. ಅವ್ರು ತೋರ್ಸಿರೋದ್ ನಾವ್ ಯಾವ್ದು ಮಾಡಿಲ್ಲ ಇಲ್ಲಿವರೆಗೂ. ಹೊಸಿ ತೋರ್ಸರೆ ನಾವ್ ಯಾವ್ದು ಇರು ಬಣ್ಣ ಎಲ್ಗೋದದ್ದು ಇದ್ದ ಹೆಂಗಿರ್ತದ ಮಾಡ್ ಕ್ಯಾಸು. ಅವಳು ನೋಡಿ ಮೂಗಿ ಹೆಂಗ್ ನಿಗ್ತಿದ್ದ. ಈಗ ಅವಳು ನಮ್ಮವ್ವ ಅದ ಫೌಂಡೇಶನ್ ಹಾಕೊಂಡ್ ಫೌಂಡೇಶನ್ ಮತ್ತೆ ವೈಟ್ಗೆ ಅವಳು ಮೊದ್ಲೇ ವೈಟ್ಗಳೇ ಅದ್ರೊಳಗೆ ತುಂಬ ವೈಟ್ಗಳ. ಅವತ್ತೇನು ಹತ್ತು ಬಿದ್ದಿದ್ದಲ್ಲ ಕಣ್ಣಿ ನೋಡಿ ಮುಂದ್ಗಂಡು ನಿಂತ್ಕೊಂಡ್ ಅದೇನ್ ಹಚ್ಕೊತಿದ್ದ ಅಪ್ಪಟಿಯ? ಅದೇ ಫೌಂಡೇಶನ್ ಅಪ್ಪಟಿಯ ವೈಟ್ಗೆ ಇರ್ತಾರೆ ಪ್ರಕಾಶ. ಈ ಗಳ್ಳಿಗೆ ಬಂದಿ ಬಿಸಿಲ ತಿರುಗಾಡ್ತಿರತ್ತೆ ಕರ್ಗಾಗಿರೋದು. ವೈಟ್ಗೆ ಇರ್ತೀವಿ. ಬೆಂಗಳೂರಲ್ಲೂ ಬಿಸಿಲಲ್ಲಿ ಓಡಾಡೋರು ಕಪ್ಪಿಗೆ ಇರೋದು. ಒಳಗಡೆ ಎಸಿ ಒಳಗಡೆ ಕೆಲಸ ಇರ್ತದೆ. ಎಲ್ಗಪ್ಪ ಹೋದಮ್ಮ ಮನೆಯೊಳಗೆ ಇದ್ರೆ ವೈಟ್ಗೆ ಇರ್ತೀವಿ. ಇಲ್ಲಿ ಬಿಸಿಲು ಕೆಲಸ ಕೆಲ್ಸಗಳಿರ್ತಾವಲ್ಲ ಅದ್ರಿಂದ ಅಷ್ಟೇ. ಹಾ ಪರವಾಗಿಲ್ಲ ಈಗ. ಹಾ ವಿಡಿಯೋ ಮಾಡಕ್ಕೆ ಬಂದೇವ ನಮ್ಮ ಚಿಕ್ಕಮ್ಮನವ್ರಿಗೆ. ಕಿರ್ಗಾಲೆಲ್ಲ ಕಪ್ರೆ ಕೊಪ್ಪಳು. ಎಷ್ಟು ಇಲ್ಲೆಲ್ಲ ಕೋಳಿ ರೇಟು? 147. ಮೊಟ್ಟೆ ಕೋಳಿ ಆದರೂ ನಾರ್ಮಲ್ ಕೋಳಿ ಆದರೂ? ಮೊಟ್ಟೆ ಕೋಳಿ 150. ಸೊ ಗಾಯ್ಸ್, ಇವಾಗ ನಾನು ನಮ್ಮ ಚಿಕ್ಕಪ್ಪ ಇಲ್ಲಿ ಚಿಕನ್ ತರಕ್ಕೆ ಬಂದಿದ್ದ ಮೊಟ್ಟೆ ಕೋಳಿಯ. ಹಾಂ ಹೇಳಿ ಚಿಕ್ಕಪ್ಪ, ಏನಾದರೂ ಮಾತಾಡು. ಒಂದು ಕೋಳಿ 1 ರೂಪಾಯಿ ಕಣ. ಒಂದು ಕೋಳಿ 1 ರೂಪಾಯಿ. ಅವ್ರಿಗೆ ಗುರಾಯಿಸ್ತಾವಳೆ. ಹಾಂ ಹಾಂ ಬ್ಯಾಂಕಲ್ಲಿ ಒಡವೆ ಮಡಗಿದ್ದೀರಾ? ಎಷ್ಟು ಮಡಗಿದ್ದೀರಿ? 64,000. ಎಷ್ಟು ಗ್ರಾಮು? 10 ಗ್ರಾಮು. ಯಾವ ಊರಿದು? ಹಾಂ ಇಟ್ನಳ್ಳಿ ಕೊಪ್ಪಲು. ಇಟ್ನಳ್ಳಿ ಕೊಪ್ಪಲು ಅವರೆಲ್ಲ ಕಮೆಂಟ್ ಮಾಡಿ ಗೈಸ್. ಕೋಳಿಗಳು ನೋಡಿ ಹೆಂಗವೆ. ಹಾಯ್. ಎಂತ ಹುಳ ಮಣ್ಣು ತೂತ್ ಮಾಡಿ ಒಂಥರ ಬಾವಿ ತರ ಮಾಡ್ತೀನಿ ನೋಡಿ. ಅದನ್ನು ಹಾಕೊಳ್ಳಲ್ಲ. ನನ್ನ ದೇವ್ರ ಹೊಡ್ಸೋಣಲ್ಲ ದೇವ್ರ ಮನೆ ನೋಡಿ. ದೇವ್ರ ಮನೆ ಮಾಮೂಲಿ ಪೂಜೆ ಮಾಡಾಳ. ಈಚೆ ಕಡೆ ಅವಳು ಅರ್ಗ ಹೊಡ್ಸಿ ಮಾಮೂಲಿ ಚಿಕನ್ ಮಟನ್ ಎಲ್ಲ ಮಾಡಿ. ಏನ ಫೋನು ಆಚೆ ಯಾರು ಎತ್ಕೋಗಲ್ಲ ಕಣಪ್ಪ. ಹಂಗೆ ಮನ್ಗಿಸ್ಬೇಕೆ ಹೊಂಟೈತ ನೋಡುವ. ಕರೆಂಟ್ ಹೋಯ್ತು, ಒಂಚೂರು ಬೆಳಕು ಕಡಿಮೆ ಆಯ್ತಲ್ಲ ಅದು. ಕರೆಂಟ್ ಹೋಯ್ತು ಅಂದ್ಬಿಟ್ಟು ಇವಾಗ ಒಳ್ಕಲಲ್ಲಿ ಮಸಾಲೆ ರುಬ್ತಾವ್ರೆ. ನಮ್ಮ ಅವ್ವ ರುಬ್ತೀನಿ ಅಂತ ಕೂತಾಳು. ನೋಡಮ್ಮ ಅದು ಹೆಂಗೆ ರುಬ್ಬೇಳು ಅಂತ. ಸಾರ್ ಮತ್ತೆ ಜಾಸ್ತಿ ಕುಡ್ಕೋತೀನಿ. ಒಡಲ್ ರುಬ್ಬರ್ ಇರ್ತದಲ್ಲ ಅದು ತಪ್ಪೆ ಹಾಕಿ ಎಂತದಿಲ್ಲ ಸುಮ್ಗಿರು. ಅಕ್ಕ ಉಂಡೆ ಕಟ್ಬಿಟ್ಟು ಸಣ್ಣ ಸಣ್ಣ
ಇವ ಅವೇಕನ ಹೋಗು. ಇಲ್ಲ 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 ಕಣ, ಹೋಗು, ಬಟ್ಟೆ ಕೊಡು. ಇಲ್ವೇ? ಸಣ್ಣ ಸಣ್ಣ ನುರ್ದುಗಲ್ಲು. ಇಲ್ಲ ಕಣ, ಹೋಗ್ತದೆ. ಸೊಪ್ಪೆ ಹಾಕೊಳ್ಳೋದು, ಸೊಪ್ಪೆ ಅದು ಹಿಂಗಿರವ ನಾನು. ಅವನು ಯಾವತ್ತೂ ನೋಡಿದ್ರೆ ಇವತ್ತೇ ಬಾಯಿ ಕೇಳ್ತಿರ್ತೀನಿ. ಬಟ್ಟೆ ಕೊಡು. ಆಗ ಹಿಂಗೆ ಎತ್ತು ಬಿಡುದು, ನೀರಾಗಿ ತೊಳಿ ಬಿಡ್ಬೇಕ. ಉಂಡೆ ತೊಪ್ಪೆ ಇರ್ತದಲ್ವ ಹಿಂಗ ಮೀನು ಮುಳ್ಳು ಅಂಟಿಸ್ಕೊತಿದ್ಮೇಲಾಗ ತೊಪ್ಪೆನಲ್ಲಿ ಹಾಕ್ಬಿಟ್ಟು ಹಂಗ ಅಂಟಿಸ್ಕೊಬಿಡುದು. ಇವಾಗ ಒಂದ್ ಬಟ್ಟೆ ಕೊಡು, ಬಟ್ಟೆ ಒರೆಸ್ಬಿಡ್ಮ. ರತ್ನಿ ಒಂದು ಬಟ್ಟೆ ಕೊಡು. ಬಟ್ಟೆಲಿ ಕಲ್ಲು ಏನಾದ್ರು ಸಿಕ್ಕಿದ್ರು ನುಗ್ಗಲ್ಲು. ನೀನೇನು ಆಟ ಮಾಡ್ಕೊಂಡು ನೀನು ಬಟ್ಟೆ ಎಲ್ಲ ಹಾಕ್ತದ. ಅಯ್ಯೋ ಅಂದ್ರೆ ಸುಮ್ಮನೆ ತಣ್ಣಗೆ ನೋಡಿ ಗೈಸ್, ಹಳ್ಳಿಗಳಲ್ಲೂ ಮಾಪ್ ತಂದ್ಬಿಟ್ಟವ್ರು ಇವಾಗ. ಇಲ್ಲೂ ಬಗ್ಗೋಸಲ್ರ ಯಾರುವೆ. ಹಾ ಮತ್ತೆ ಸಿಟಿಗೆ ಹಳ್ಳಿನೇ ಜಾಸ್ತಿ ಆಗ್ಬಿಟ್ಟಾವ ಆ ಥರ. ಈಗ ನಾನು ಬಗ್ಗೆ ಕೂರ್ಸೋರು ಯಾರು ಎಲ್ಲ ತಂದು ಮನೆ ಕಟ್ತಾರೆ. ಮತ್ತೆ ಇರೋ ಬಸ್ತಿ ಹೊಸಿ ತಪ್ಪೆ ಎತ್ಕೊತೀನಿ. ನಿಜಕ್ಕೆ ನಾವತ್ತು ಹಿಂಗೆ ತೊಳೆದು ಸಾಕಾಯ್ತು. ತೊಳೆದಿರ್ಲಿಲ್ಲ ಮೊದಲನೇ ದಿವಸ ತೊಳೆದ್ಮೇಲೆ ನೀನು ತೊಳೆದು ಬಿಟ್ಟಾರ್ನ ಒಂದು ಚೆನ್ನಾಗಿ ಮಡಿ ಬಟ್ಟೆ ತಂದು ಒಳಗೆ ಹಾಕ್ಬಿಟ್ಬಿಡ್ಬೇಕು. ಹಿಂಗೆ ಕರೆಂಟ್ ಹೋದಾಗ ಆಡ್ಸ್ಕೊಳಕ್ಕೆ ಏನ್ ಮಾಡ್ಬೇಕು ಈಗ ಅದೆಲ್ಲ ಹಿಂದೆ ತಗೊಂಡು ಸುತ್ತ ಹಿಂಗೆ ಅಂಟಿಸ್ಕೊಬಿಡು. ಅದಕ್ಕೆಲ್ಲ ಮಣ್ಣು ಅಂಟ್ಕೊತದೆ ತೊಪ್ಪಗೆ. ಆಮೇಲೆ ಇನ್ನೊಂದ್ಸರಿ ತೊಳೆದ್ಬಿಟ್ಟು ಹಾಕು. ತುಂಬ ದಿವಸ ಆಗೋ ಏನೇನು ನಾನು 3 ತಿಂಗಳಾಯ್ತು ಬಂದು ಒಂದು ದಿವಸ ಆಡ್ಸಿ. ನಾನು ನಾಡ್ಸಿದ್ಮೇಲೆ ಒಂದು 2 ಸತಿ ಇನ್ನೇನು ಅವತ್ತೊಂದು ದಿವಸ ಕರೆಂಟ್ ಹೊಂಟೋಗಿದ್ದೀನಿ. ಒಂದು ಬಟ್ಟೆ ನೋಡಾಕು ದಿವಸ ಒಂದು ಬಟ್ಟೆಯ ಹಾಕ್ಬಿಟ್ಟು ಮುಚ್ಬಿಡಿದ್ರಿ ಮೇಕಲ್. ಅದು ಈ ಕಾಲದ ದುಡಿಯೋದು ಈಚೆ ಬಂದ್ರೆ ಡೋರ್ ಸಿಗ್ತಲ್ಲ. ಮೇಲ್ಕೊಂಡೋಗಿ ಮೇಲ್ಗೆ ಬ್ರೀಡಿಂಗ್ ಬೇಕು ಅಂದ್ರೆ ಮಾತ್ರ ಲೆಟರ್ ಸಿಕ್ಕದ ನಮ್ಮೂರಲ್ಲಿ, ಇಲ್ಲಾಂದ್ರೆ ಸಿಕ್ಕಲ್ಲ. ಅಯ್ಯೋ ನಮ್ಮೂರು ಈ ಚಿತ್ರ ಸುಂದರ ಮಾತಿಗೆ ನೆಟ್ ಕರೆಂಟ್ ಇರಲ್ಲ, ನೆಟ್ವರ್ಕ್ ಸಿಕ್ಕಲ್ಲ. ಕಬ್ಬಿ ಬಂದ್ಬಿಟ್ಟು ನನ್ ಮೊಬೈಲ್ ನೆಟ್ವರ್ಕ್ ಸಿಗ್ತದೆ, ಬೇಡ ನನ್ ಕಷ್ಟ. ಒಂದು ತಿಂಗಳು ಗೈಸ್ ನೋಡಿ, ಫ್ಯಾನ್ ನೆಣಾಕ್ತಾರ. ಫ್ಯಾನ್ನ ಯಾವ್ದು ಸ್ಕಿಮ್ಮು ಏರ್ಟೆಲ್ ಅಂತೆ ಏರ್ಟೆಲ್ ಸಿಕ್ಕಲ್ಲ. 20 ಸತಿ ಕೇಳ್ತಾ ಇರ್ತು. ತಾನೇ ಏರ್ಟೆಲ್ ಮಾಡಿಸ್ಕೊಬಿಟ್ಟವನೆ. ಕೊಪ್ರಲ್ಲಿ ಕರೆಂಟ್ ಹೋಯ್ತಾ ಇರುತ್ತೆ ಕಂಪ್ರಕಾಶ. ಕೆಲಸದವ್ರು ಬಂದ್ರೆ ಮೂರ್ಗಲ್ ಕರೆಂಟೇ ಇರೋದಿಲ್ವಲ್ಲ. ಯಾವಾಗ ಕೆಲಸ ಊರಲ್ಲಿ ದೊಡ್ಡ ಹಬ್ಬ ಮಾಡ್ತಾರ. ಈಗ 3 ದಿವಸದಲ್ಲಿ ಹುಡುಗರು ಅಂತವ, ಅಕ್ಕ ನಿಮ್ಮೂರ್ಲಿ ದೊಡ್ಡ ಹಬ್ಬ ಮಾಡ್ತಾರ, ಕರೆಂಟ್ ಇಲ್ವಲ್ಲ ಅಕ್ಕ ಅಂತವ. ಏನ್ ಮಾಡಮಪ್ಪ. ಬ್ಯಾಡಗಿ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ನಮ್ಮನೇಲೆ ಖಾಲಿ ಬಿಟ್ಟ ಐಸು ಕೊಡ್ತೀನಿ ಅಂದಳಕ ನಾವು ಹೋಗಿ ಕೇಳಪ್ಪ ಬ್ಯಾಡಗಿ ಮೆಣಸಿನ್ಕಾಯಿ ನಾವೇ ಹೇಳಿ ಕಳ್ಸಿದ್ಮಕ್ಕ ನಾವು. ಮಿಕ್ಸಿ ಒಳ್ಳೆಲ್ಲ ಆಡ್ಸಿದ್ರೆ ಸಾಂಬಾರು ಚೆನ್ನಾಗಿರ್ತದೆ. ನೀನ್ ರುಬ್ತೀನಿ ಅಂದ್ಬಿಟ್ಟು ಅವ್ರ ಕೆಲ ರುಬ್ಬಿಸ್ತಾ ಇದೀಯ. ನೋಡ್ತದೆ ಹೆಂಗ್ ರುಬ್ತಾ ಇದೆ ಅಂತ ಪ್ರಕಾಶ. ನಿಮ್ಮಮ್ಮನ ಸ್ವಲ್ಪ ಊರ್ಗವ್ರಿಗೆ ಅವಾಗ ಹೋಯ್ತಾ ಇದ್ರ, ಸ್ವಲ್ಪ ಅನುಭವ ಇರೋದು. ನಾವು ಅವಾಗ ಬರ್ತಾ ಇರ್ತೀವಲ್ಲ, ನಮ್ಗೆ ಸ್ವಲ್ಪ ಅನುಭವ ಆಯ್ತೆ ಕಣಪ್ಪ. ಒಳ್ಳೆ ರುಬ್ಬದೆ ಸಾಕು. ಹನ್ನೆರಡಿದ್ದಾಗ ಮಾಡ್ತಾರೆ. ಇನ್ನೊಂಚೂರು ನೋಡಿ ಸಾಕು. ಕಲರ್ ಇಲ್ದಾಯ್ತು ಬಾ ಕಲರ್ ಓದ್ನ ಬೇಡಬೇಕ ನೋಡಿ ಹೆಂಗ ಬಾ ಹೋಗಿ ಏನು ಬಾ ಒಳ್ಳೆಲ್ಲ ಆಡ್ಸ್ತಿದ್ರೆ ಚೆನ್ನಾಗಿರ್ತದೆ ಭಾರತ್.
ಕುಂತ್ಕೊಳ್ಳೆ ರುಬ್ತೀನಿ ಕೊಡಕ ಏನಾರು ಮಾಡ್ಬೇಕಾಯ್ತು. ರುಬ್ತೀನಿ ಅಂತ ಎಷ್ಟು ಸಮಯ ಇದ್ದೀನಿ. ಅವಳು ಕಲ್ಲು ಬೇರೆ ಉಯಿಸ್ತೀನಿ ಅವ ಇದೇನು ಮಾಡ್ತಿದ್ದಿ ರುಬ್ಬು ಅಂದ್ರೆ ಅದೇನೋ ಹಾಡು ಅಂದ್ರೆ ಸ್ವಲ್ಪ ಪಕ್ಕ ಅನಿಸ್ತಾವೆ ಮಗ. ಹ್ಞೂ ಅಂತವಳೆ. ಎಳೆ ಕಾಯ್ತಿಲ್ಲ ಅಂತ ಪ್ರಕಾಶ ಇಲ್ಲ 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 ಬೇಕು ಬೇಕು ಅಂತಾನೆ ರುಬ್ತಾರೆ ಬೇಕು ಅಂತಾನೆ ರುಬ್ತಾ ಇದೆಯಾ? ಅಡಿಗಿರೋದೆಲ್ಲ ಬರ್ಲಿ ಅಮ್ಮಕ್ಕೆ ಅವ್ಳು ರುಬ್ಬಾಗ ನಾವು ತಳಕಾಗುದಿಲ್ಲಕ್ಕ ನಮಗೆ ತಳ್ದ ಕೈಗೆ ಸಂಧಿಸ್ಬಿಟ್ರೆ ನಾಮನ್ ಕೈ ಹಿಡ್ಕಂದ್ರೆ ತಳ್ಕಕ್ಕೆ ಸರ ಆಯ್ತದ ಕಾರ್ಬ ಎಲ್ಲರೂ ಅವ್ರು ರುಬ್ಬೋರು ಹಿಂಗೆ ತಳ್ತಿದ್ರು ಆಗಿನವ್ರು ನಮ್ಗೆ ಬರೋದಿಲ್ಲ ಕಣ ಹಂಗೆಲ್ಲ ತಳ್ಳಿದ್ರು. ಮಿಕ್ಸಿಗೆ ಹಾಕ್ತೀನಿ ಅಂದ್ಬಿಟ್ಟು ಸೊಪ್ಪ ಕಡ್ಡಿ ಬೆರಕೆಲ್ಲ ಹಾಕಿದ್ರು. ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರೋದು. ಹೊಸ ಸಣ್ಣ ಸಣ್ಣಕ್ಕಿರೋದು ಸಮೀರು. ಹೌದು ಬಿಡು ಏನು ಮಾಡೋಕ್ಕಾಗಲ್ಲ. ಸಮೀದ ರಸ ಬಿಟ್ರು ಸರಿ ಅಲ್ಲಲ್ಲ ಕಡ್ಡಿಲಿ ಸೊಪ್ಪಲ್ಲಿ ಕಡ್ಡಿತಾನ ಅಲ್ಲಿ ಉಳ್ಕೋದು. ದಪ್ಪಕ್ಕಿದ್ರಲ್ಲ ವಯಸ್ಸಾಗಿತ್ತ ನೋಡಿ ಇಬ್ರು ಹಳ್ಳಿಯವ್ರ ಫುಲ್ಲು ಅದೇ ಇದ್ದಲ್ಲಿರ ಹೀರೆಕಾಯಿ ಅಂತ ಮಾಡಿದ್ರಲ್ಲ ಎಷ್ಟು ಫೇಮಸ್ ಆಗೈತೆ ನೋಡು. ಸಕ್ಕತ್ತ ಫೇಮಸ್. ಎಲ್ಲರೂ ಸುರಿಸ್ಬಿಟ್ರೆ ಹದಿನೈದಿಗೆ ಅವ್ರೊಬ್ಬ ಮಾಡಿದ್ದ ಚೆನ್ನಾಗಿ ಉಪ್ಪು ಹೆಸರು ಹಾಕೊಂಡು ಸೊಪ್ಪು ಕಾಳು ಹಾಕೊಂಡು ಮುದ್ದೆ ಹಾಕೊಂಡು ಖಾರ ಹಾಕ ಉಂಡ್ರೆ ಯಾವ ಕಾಯಿಲೆ ಬರೋದ್ರ ಕಣ ಹೋಗುವಂತಲ್ಲ. ಹುಟ್ಟೋದು ಕರೆಂಟ್ ಎಲ್ಲ ಇತ್ತು ಅವಾಗ. ನಾವು ಮದುವೆ ಕರೆಂಟ್ ಇರ್ಲಿಲ್ಲ. ನಮ್ಮವ್ವ ಕತ್ಲಲ್ಲೇ ಮಾಡ್ಕೊತಿದ್ದು. ನಮ್ಮ ಮಂದಿಗೆ ಬಟ್ಟೆ ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರು. ಗೊತ್ತಾ ಕರೆಂಟ್ ಈಗ ಫ್ಯಾನ್ ತಿರ್ಗಿಸ್ಬೇಕಿತ್ತು ಚಿತ್ತ ತಿರ್ಗಿಸು ಕಾರ್ ಎಳಿಸ್ತಾರೆ ಅವ್ರಿಗೆ. ಅಲ್ಲ ಬೇಕು ಯಾಕೆ ಕಾಣೆ ಕೊರೋನಾ ಇಂಜೆಕ್ಷನ್ ಹಾಕಿಸ್ಕೊಬಿಡ್ದಾಕಿತ್ತು ಅಂತಕ ನಾವು ಯಾಕೆ ಅವೆಲ್ಲ ಸರಿ ಇಲ್ವಂತ ಸುಮ್ಮನೆ ಅವರು ಏನೋ ಮೆಡಿಸಿನ್ ಖಾಲಿ ಆಗಿರ್ಲಿಲ್ವಂತಲ್ಲ ಅದಕ್ಕೆ ಅದೊಂದು ಹೆಸರು ಹೇಳ್ಬಿಟ್ಟು ನಮ್ಗೆ ಹಾಕ್ಬಿಟ್ರು. ಕೆಲ್ಸಗಳು ಮಾಡೋಕಾಯ್ತಲ್ಲ ಇವ್ ಮೂಳೆನೆ ನೋವು ಕಾಲೇ ನೋವು ಕುಂತಿದ್ರೆ ಎದೊಳಕ್ ಆಗುದಿಲ್ಲ. ಅವಾಗ ಎಪ್ಪಟ್ಟಿದ್ದೆ ನಾನು ಹಿಂಗ್ ಕುತ್ಗೆ ಎದೊಳ್ತಿದ್ದೆ. ಈಗ ಕುತ್ಕೊಂಡು ಎದೊಳಕ್ ಆಯ್ತಾ ಇಲ್ಲ. ಅವಾಗ ಅಪಾಟಿ ಇದ್ದೆ ನೀನು ಅವಾಗ ಸಣ್ಣಕ್ಕಿದ್ದೆ ಈಗ ದಪ್ಪ ಆಗಿದೆ ಅಂತ. ಮದ್ವೆಲಿ ಯಾಕೆ ದಪ್ಪಗಿರ್ಲಿಲ್ಲ ನಾನು ಮದ್ವೆಲಲ್ಲ ನಾನು ಹೇಳ್ತಿರೋದು ನಾವು ವಿಡಿಯೋ ಮಾಡಿದಾಗ ಏನ ನಾವು ವಿಡಿಯೋ ಮಾಡಕ್ ಶುರು ಮಾಡಿದಾಗ ಸಣ್ಣ ಇದೆಯಲ್ಲ ಕಮೆಂಟ್ ಹಾಕ್ತವ್ರೆ ಚಿಕ್ಕಮ್ಮ ದಪ್ಪ ಆಗೋರೆ ಅಂತ. ಯಾವಾಗ ಅದೇ ಪಿಕ್ಕಿ ಕೀರ್ತಿ ಏನಿದೆಯಲ್ಲ ಅದ ಕೊರೋನಾ ಇಂಗ್ಲೀಷನ್ ಹಾಕಿಸ್ಕೊಂಡ್ಮೇಲೆ ನನ್ ದಪ್ಪಾಗಿರೋದು. ಎಲ್ಲದಕ್ಕೂ ಕೊರೋನಾ ಇಂಜೆಕ್ಷನ್ ಕಾರಣ ಒಟ್ಟಿನಲ್ಲಿ. ನಮ್ಮ ಚಿಕ್ಕಪ್ಪನೇ ಯಾವಾಗಲೂ ಚಿಕನ್ ತೊಳೆಯೋದು. ನಮ್ಮ ಚಿಕ್ಕಮ್ಮ ತೊಳೆಯಲ್ಲ. ನಾನು ನೋಡಿದ್ದಿಲ್ಲ ಕಣಪ್ಪ ಯಾವಾಗ್ಲೂ. ಕೋಳಿ ಕೂದಲು ಚಿಕ್ಕಪ್ಪನೇ ಅಲ್ಲಿ ಸಾಕು. ಏನೇನು ಮಾಡಿದ್ರಿ? ಅಷ್ಟೇ ಸಾಂಬಾರು ಮುದ್ದೆ ಅನ್ನ. ಇನ್ನೇನು ನೋಡ್ಬೇಕಿತ್ತು. ಮೊಟ್ಟೆ ತರ್ಲಿಲ್ವೇ? ತರ್ಲಿಲ್ಲ ಮೊಟ್ಟೆ ಹೇಳಿದ್ನಲ್ಲ ಇವ್ನಿಗೆ ಪ್ರಕಾಶನ್ಗೆ ಬೇಕಾದ್ರೆ ತಗೊಂಡ್ರಳೆ ನಾನು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದು. ಸೊ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮೊಟ್ಟೆ ಕೋಳಿ ಸಾರು ಮುದ್ದೆ ಮಾಡಿದ್ರು ಹೊರಳ್ಕಳಲ್ಲಿ ರುಬ್ಬಿ ಚೆನ್ನಾಗಿ ಊಟ ಮಾಡಿದ್ವಿ. ಊಟ ಆದಮೇಲೆ ನಮ್ಮ ಚಿಕ್ಕಮ್ಮ ಕಟ್ತಾ ಇರೋ ಮನೆ 500 ಕೋಟಿ ಮನೆ ತೋರಿಸ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.